ಎಷ್ಟು ಜನರು ನನ್ನ ಜೀವನ ಮುಗಿದು ಹೋಯಿತು, ನನ್ನ ಜೀವನ ಇಷ್ಟೇ ಎಂಬುದಾಗಿ ಯೋಚಿಸಿದ್ದೀರಿ. ಅದೇ ಸಾಲ, ಅದೇ ಕಾಯಿಲೆ, ಅದೇ ಕಣ್ಣೀರು, ಅದೇ ಸೋಲು, ಅದೇ ಪ್ರಾರ್ಥನೆ. ಆದರೆ ಈ ಆಗಸ್ಟ್ ತಿಂಗಳಲ್ಲಿ ದೇವರು ನಿಮಗೆ ಭೂತ ಕಾಲವನ್ನು ನೆನಪಿಸಲು ಅಲ್ಲ, ಮುಂದಕ್ಕೆ ಹೋಗುವ ಒಂದು ಅದ್ಭುತವಾದ ವಾಗ್ದಾನವನ್ನು ಇಟ್ಟಿದ್ದಾರೆ. ನೀವು ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ಸೋಲುಗಳನ್ನು ಕಂಡಿರಬಹುದು. ಕೆಲವರು ಕಣ್ಣೀರಿನಿಂದ ತಿಂಗಳುಗಳನ್ನು ಕಳೆದಿರಬಹುದು. ಕಳೆದ ತಿಂಗಳಲ್ಲಿ ನೀವು ಅನೇಕ ಹೋರಾಟಗಳನ್ನು ಎದುರಿಸಿರಬಹುದು. ಕಳೆದ ತಿಂಗಳಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಿರಬಹುದು. ಕೆಲವು ಪ್ರಾರ್ಥನೆಗಳಿಗೆ ಇನ್ನೂ ಉತ್ತರ ಸಿಗದೇ ಇರಬಹುದು. ಕೆಲವು ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತಿರಬಹುದು. ಕೆಲವು ಸಮಸ್ಯೆಗಳು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿರಬಹುದು. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯ ನಿಮ್ಮನ್ನು ಹಿಂದೆ ಹಿಡಿದಿಟ್ಟಿದೆಯಾ? ಹಿಂದಿನ ವೈಫಲ್ಯವೇ, ಹಿಂದಿನ ನೋವೇ, ಹಿಂದಿನ ಪಾಪವೇ, ಹಿಂದಿನ ತಪ್ಪು ನಿರ್ಧಾರವೇ, ನಿಮ್ಮ ಭವಿಷ್ಯದ ಬಗ್ಗೆ ಇರುವ ಭಯವೇ? ಇಂದು ದೇವರು ನಿಮಗೆ ಒಂದು ಮಾತನ್ನು ಹೇಳುತ್ತಿದ್ದಾರೆ. ಹಿಂದೆ ನೋಡಬೇಡ, ಮುಂದೆ ಸಾಗಿರಿ. ಈ ಒಂದು ವಾಕ್ಯ ನಿಮ್ಮ ಆಗಸ್ಟ್ ತಿಂಗಳನ್ನಷ್ಟೇ ಅಲ್ಲ, ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆದುದರಿಂದ ಈ ವಾಗ್ದಾನದ ಸಂದೇಶವನ್ನು ಪೂರ್ಣವಾಗಿ ಕೇಳಿಸಿಕೊಳ್ಳಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಕರ್ತನ ಕೃಪೆಯಿಂದ ನಾವು ಮತ್ತೊಂದು ಹೊಸ ತಿಂಗಳನ್ನು ನಾವು ಕಾಣುತ್ತಿದ್ದೇವೆ. ಕಳೆದ 7 ತಿಂಗಳುಗಳಲ್ಲಿ ದೇವರು ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ಈ 8ನೇ ತಿಂಗಳಿಗೆ ತಂದಿದ್ದಾರೆ. ಈ ಹೊಸ ತಿಂಗಳಲ್ಲಿ ನಾವು ದೇವರನ್ನು ಘನಪಡಿಸಬೇಕು, ಸ್ತೋತ್ರದೊಂದಿಗೆ ಈ ತಿಂಗಳನ್ನು ಆರಂಭಿಸಬೇಕು. ಕರ್ತನು ಇನ್ನು ಈ ತಿಂಗಳಲ್ಲಿ ನಮ್ಮನ್ನು ಉನ್ನತಕ್ಕೇರಿಸಿ ಹೊಸ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆಗಳು, ನೀವು ಬಿತ್ತುತ್ತಿರುವ ಕಾಣಿಕೆಗಳು ನಮ್ಮ ಸೇವೆಯನ್ನು ಬಲಪಡಿಸುತ್ತಾ ಇದೆ. ನಮ್ಮೊಂದಿಗೆ ಪಾಲುದಾರರಾಗಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೂಡ ದೇವರು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಅದು ಮಾತ್ರವಲ್ಲ, ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಸಂಜೆ 7 ಗಂಟೆಗೆ ನಡೆಯಲಿದೆ. ಕುಟುಂಬವಾಗಿ ಭಾಗಿಯಾಗ್ರಿ. ಕುಟುಂಬದ ಆಶೀರ್ವಾದಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲಾಗುವುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ತಿಂಗಳ ಆರಂಭದಲ್ಲಿ ನಾವು ದೇವ ಸಮ್ಮುಖದಲ್ಲಿ ನಿಂತಿದ್ದೇವೆ. ಈ ಹೊಸ ತಿಂಗಳಲ್ಲಿ ದೇವರು ನಮಗೆ ಹೇಳುವ, ತಿಳಿಸುವ ಒಂದೇ ಒಂದು ಮಾತು, ಹಿಂದೆ ನೋಡಬೇಡ, ಮುಂದೆ ಸಾಗಿರಿ. ಅದಕ್ಕೆ ಆಧಾರವಾಗಿ ವಿಮೋಚನಕಾಂಡ 14ನೇ ಅಧ್ಯಾಯ 15ನೇ ವಚನ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಹಳೆಯ ತಿಂಗಳಲ್ಲಿ ಕೆಲವರಿಗೆ ಕಣ್ಣೀರು ಇರಬಹುದು, ಕೆಲವರು ಪ್ರಾರ್ಥನೆಗೆ ಇನ್ನೂ ಉತ್ತರ ಸಿಗದೇ ಇರಬಹುದು, ಕೆಲವು ಬಾಗಿಲುಗಳು ಇನ್ನೂ ಮುಚ್ಚಿದಂತಿರಬಹುದು, ಕೆಲವು ತಡೆಗಳು ದೊಡ್ಡದಾಗಿ ಕಾಣುತ್ತಿರಬಹುದು. ಆದರೆ ದೇವರು ನಮಗೆ ತಿಳಿಸುವ ಒಂದು ಮಾತು, ಹಿಂದೆ ನೋಡಬೇಡ, ಮುಂದಕ್ಕೆ ಸಾಗಿರಿ. ಈ ತಿಂಗಳು ದೇವರು ನಮಗೆ ಹೇಳುತ್ತಿದ್ದಾರೆ, ಹಿಂದಕ್ಕೆ ನೋಡಬೇಡ, ಮುಂದಕ್ಕೆ ಸಾಗಿರಿ. ಈ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ಇಸ್ರಾಯೇಲರು ಒಂದು ಸಂಕಷ್ಟದ ಮಧ್ಯದಲ್ಲಿ ನಿಂತಿದ್ದರು. ಹಿಂದೆ ಫರೋಹನನ ಸೈನ್ಯ, ಮುಂದೆ ಕೆಂಪು ಸಮುದ್ರ. ಮಾನವನ ದೃಷ್ಟಿಯಲ್ಲಿ ಹೇಳುವುದಾದರೆ ಅವರಿಗೆ ಯಾವ ದಾರಿ ಇರಲಿಲ್ಲ. ಅಂಥ ಸಮಯದಲ್ಲಿ ದೇವರು ಹೇಳುತ್ತಿದ್ದಾರೆ ಮೋಶೆಗೆ, ಮೋಶೆ, ನೀವು ಜನರು ಮುಂದಕ್ಕೆ ಹೊರಡರಿ, ಮುಂದಕ್ಕೆ ಸಾಗಿರಿ. ನೋಡ್ರಿ, ಅವರು ಅಲ್ಲಿ ಕಣ್ಣೀರಿನ ಅವಸ್ಥೆಯಲ್ಲಿರುವಾಗ, ಒಂದು ಕಳವಳದ ಅವಸ್ಥೆಯಲ್ಲಿರುವಾಗ ಸಮುದ್ರ ವಿಭಾಗವಾಗಲಿಲ್ಲ. ಯಾವಾಗ ದೇವರು ಮುನ್ನುಗ್ಗಲಿಕ್ಕೆ ಹೇಳಿದರೋ, ಯಾವಾಗ ಇಸ್ರಾಯೇಲರು ಮುನ್ನುಗ್ಗಿದರೋ, ಆ ಸಮಯದಲ್ಲಿ ಸಮುದ್ರವು ವಿಭಾಗವಾಯಿತು.
ಈ ಆಗಸ್ಟ್ ತಿಂಗಳಲ್ಲಿ ಕೂಡ ಇದೇ ಮಾತನ್ನು ದೇವರು ಇವತ್ತು ನಿಮಗೆ ತಿಳಿಸುತ್ತಿದ್ದಾರೆ. ಅನೇಕ ಅದ್ಭುತಗಳನ್ನು ಎದುರು ನೋಡುತ್ತಿದ್ದೀರಾ, ಒಂದು ಬ್ರೇಕ್ ಥ್ರೂವನ್ನು ಎದುರು ನೋಡುತ್ತಿದ್ದೀರಾ. ಇರುವ ಸ್ಥಳದಲ್ಲೇ ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ, ಇರುವ ಸ್ಥಳದಲ್ಲೇ ನಿಂತು ಬಿಟ್ಟಿದ್ದೀರಾ. ದೇವರು ಹೇಳುತ್ತಾ ಇದ್ದಾರೆ, ನೀನು ಮುಂದೆ ಸಾಗು, ನಾನು ನಿನಗಾಗಿ ದಾರಿಗಳನ್ನು ತೆರೆಯುವೆನು. ಅದು ಸಮುದ್ರವಾಗಿದ್ದರೂ ಕೂಡ ನಾನು ಮಾರ್ಗವನ್ನು ತೆರೆಯುವೆನು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ತಿಂಗಳು ಮುನ್ನುಗ್ಗುವ ತಿಂಗಳು, ದೇವರು ನಿನಗಾಗಿ ದಾರಿಯನ್ನ ಮಾರ್ಗವನ್ನ ತೆರೆಯುವ ತಿಂಗಳು, ನಿನ್ನ ಜೀವಿತದಲ್ಲಿ ತಡೆಗಳು ನೀಗಿ ಹೋಗುವ ತಿಂಗಳು. ಯಾವಾಗ ನೀನು ಮುನ್ನುಗ್ಗಬೇಕು. ನೀವು ಇದನ್ನು ನಂಬಿದರೆ ಒಂದು ಕಮೆಂಟ್ ಹಾಕಿ, ನಾನು ಹಿಂತಿರುಗಿ ನೋಡುವುದಿಲ್ಲ, ಮುಂದೆ ಸಾಗುತ್ತೇನೆ, ದೇವರು ನನಗೊಂದು ಅದ್ಭುತವನ್ನು ಮಾಡುತ್ತಾರೆ, ಒಂದು ಆಮೇನ್ ಎಂಬುದಾಗಿ ಹಾಕಿ ಒಂದು ಧೈರ್ಯವಾಗಿ ಹೇಳ್ರೆ, ನಾನು ಮುಂದೆ ಹೋಗುತ್ತೇನೆ, ನನ್ನ ದೇವರು ನನಗಾಗಿ ಮಾರ್ಗಗಳನ್ನು ತೆರೆಯುತ್ತಾರೆ. ಈ ತಿಂಗಳು ಹಿಂದಕ್ಕೆ ಸಾಗುವ ತಿಂಗಳಲ್ಲ, ಮುಂದಕ್ಕೆ ಹೊರಡುವ ತಿಂಗಳು. ಅವರು ಮುಂದೆ ನಡೆದಾಗಲೇ ಅದ್ಭುತ ನಡೆಯಿತು, ಸಮುದ್ರವು ತೆರೆದುಕೊಂಡಿತು. ಅವರು ಕಣ್ಣೀರಿನ ಅವಸ್ಥೆಯಲ್ಲಿದ್ದಾಗ ಅದ್ಭುತ ಸಂಭವಿಸಲಿಲ್ಲ, ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅದ್ಭುತ ಸಂಭವಿಸಿತು. ಬಹಳ ಜನರು ಜೀವನದ ಮುಂದೆ ನೋಡುವ ಬದಲು ಹಿಂದಿನದನ್ನು ಅವರು ನೆನೆಸುತ್ತಾ ಬದುಕುತ್ತಿದ್ದಾರೆ. ನಡೆದ ತಪ್ಪುಗಳನ್ನು, ಕಳೆದುಕೊಂಡ ಅವಕಾಶಗಳನ್ನು, ಅನುಭವಿಸಿದ ನೋವುಗಳನ್ನು, ಮಾಡಿದ ತಪ್ಪು ನಿರ್ಧಾರಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡರೆ, ಹಿಂದಿನ ನಕಾರಾತ್ಮಕವಾದ ಘಟನೆಗಳನ್ನೇ ನೆನೆಸುತ್ತಾ ಇದ್ದರೆ, ದೇವರು ನಿಮ್ಮ ಮುಂದೆ ಇಟ್ಟಿರುವ ಅದ್ಭುತ ಭವಿಷ್ಯವನ್ನು ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೆರವೇರದ ವಿಷಯಗಳನ್ನು ಬಿಡ್ರಿ, ನಿಮ್ಮ ಗಾಯಗಳನ್ನು ಬಿಡಿ, ನಿಮ್ಮ ನೋವುಗಳನ್ನು ಬಿಡಿ, ನಿಮ್ಮ ನಿರಾಶೆಗಳನ್ನು, ವೈಫಲ್ಯಗಳನ್ನು, ಹಿಂದಿನದನ್ನು ನೀವು ಯಾವುದನ್ನು ಬದಲಾಯಿಸಲಿಕ್ಕೆ ಆಗಲಿಲ್ಲವೋ ಆ ಕಾರ್ಯಗಳನ್ನು ಬಿಟ್ಟು ಬಿಡ್ರೆ. ಈ ದಿನವನ್ನು ನೆನಪು ಮಾಡಿಕೊಂಡು ನೀವು ಮುಂದೆ ಸಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ಒಂದು ಸೋಲಾಗಿರಬಹುದು, ಒಂದು ದ್ರೋಹವಾಗಿರಬಹುದು, ಕಠಿಣವಾಗಿ ನಿಮ್ಮ ಬಾಲ್ಯ ಜೀವನದ ಅನುಭವ ಇರಬಾರದು. ಅವುಗಳನ್ನು ನೆನೆಸಿ ಅಲ್ಲೇ ಇರಬೇಡ್ರಿ. ಹಳೆಯದನ್ನು ನೆನೆಸಿ ಅಲ್ಲೇ ನಿಂತುಕೊಳ್ಳದೆ, ದೇವರು ನನಗಾಗಿ ಒಂದು ಹೊಸ ಆರಂಭವನ್ನು ಕೊಡುವರು ಎಂಬುದಾಗಿ ನೀವು ಮುಂದೆ ಸಾಗಬೇಕಾಗಿದೆ. ಹಿಂದಿನ ನೋವುಗಳು ನಿಮ್ಮ ಭವಿಷ್ಯವನ್ನು ಹಾಳು ಮಾಡಲು ಬಿಡಬೇಡಿರಿ. ನನಗೆ ಅತ್ಯುತ್ತಮವಾದ ದಿನಗಳನ್ನು ದೇವರು ಮುಂದೆ ಇಟ್ಟಿದ್ದಾರೆಂಬುದಾಗಿ ನೀವು ಮುಂದೆ ಸಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಅತ್ಯದ್ಭುತಗಳನ್ನು ಮಾಡುತ್ತಾರೆ. ನೋಡ್ರಿ, ಸಾಧಾರಣ ನಾವು ಕಾರನ್ನು ಓಡಿಸುವಾಗ ಆ ಕಾರಿನ ಮುಂದೆ ಒಂದು ದೊಡ್ಡ ಗಾಜು ಇರುತ್ತದೆ, ಹಿಂದಕ್ಕೆ ನೋಡುವ ಕನ್ನಡಿ ಬಹಳ ಚಿಕ್ಕದಾಗಿರುತ್ತದೆ. ನೋಡ್ರಿ, ದೇವರು ಅದನ್ನು ರೂಪಿಸುವುದಕ್ಕೆ ಒಂದು ಕಾರಣವಿದೆ. ನಿಮ್ಮ ಹಿಂದಿನ ಜೀವನಕ್ಕಿಂತ ಮುಂದಿನ ಜೀವನವೇ ಹೆಚ್ಚು ಪ್ರಾಮುಖ್ಯ. ಹಿಂದೆ ನಡೆದಿರುವಂಥ ಘಟನೆಗಿಂತ ಮುಂದೆ ದೇವರು ಏನು ಮಾಡಲಿಕ್ಕಿದ್ದಾರೋ ಅದುವೇ ಮುಖ್ಯ. ನೀವು ಹಿಂದಿನದನ್ನು ನೋಡುತ್ತಾ ಬದುಕುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಕೆಲವು ಜನರು ಇನ್ನೂ ಹಳೆಯ ಗಾಯಗಳು, ಹಳೆಯ ಸೋಲುಗಳು, ಹಳೆಯ ತಪ್ಪುಗಳು, ಹಳೆಯ ಭಯಗಳಲ್ಲಿ ಬದುಕುತ್ತಿದ್ದಾರೆ. ಆದರೆ ದೇವರು ಈ ಆಗಸ್ಟ್ ತಿಂಗಳಲ್ಲಿ ಹೇಳುತ್ತಿರುವಂಥ ಒಂದು ಅದ್ಭುತವಾದ ವಾಗ್ದಾನ, ಮಗನೇ ಮಗಳೇ, ನೀನು ಹಿಂದೆ ನೋಡಬೇಡ, ಮುಂದೆ ಸಾಗ. ಅದಕ್ಕೆ ಅಪೊಸ್ತಲ ಪೌಲನು ಫಿಲಿಪ್ಪಿ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 13-14 ವಚನದಲ್ಲಿ ಹೇಳುತ್ತಾನೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿರುವವುಗಳ ಕಡೆಗೆ ಗುರಿ ಇಟ್ಟು ಓಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಹಿಂದಿನ ಸೋಲುಗಳನ್ನು ಬಿಟ್ಟು ಮುಂದೆ ಸಾಗಿರಿ. ಹಿಂದಿನ ಸಂಗತಿಗಳನ್ನು ನೆನಪಿಸಿಕೊಳ್ಳಬೇಡ್ರಿ. ಹಳೆಯ ಸೋಲು, ಹಳೆಯ ನೋವು, ಹಳೆಯ ಸಂಬಂಧ, ಹಳೆಯ ವೈಫಲ್ಯ ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಬಂಧಿಸಬಾರದು.
ಸೈತಾನನು ನಿಮ್ಮ ಭೂತಕಾಲವನ್ನು ನೆನಪಿಸುತ್ತಾನೆ, ಆದರೆ ದೇವರು ನಿಮ್ಮ ಭವಿಷ್ಯವನ್ನು ನೆನಪಿಸುತ್ತಾರೆ. ಈಸಾಕನ ಜೀವನವನ್ನು ನೋಡ್ರಿ. ಈಸಾಕನು ಬರಗಾಲದಲ್ಲಿ ಬಿತ್ತಿದನು. ದೇವರು ಅವನನ್ನು 100 ಪಟ್ಟು ಆಶೀರ್ವಾದ ಮಾಡಿದರು. ಆಶೀರ್ವಾದ ಬಂದ ಕೂಡಲೇ ಫಿಲಿಷ್ಟಿಯರಿಗೆ ಅಸೂಹೆ ಉಂಟಾಯಿತು. ಅವನನ್ನು ವಿರೋಧಿಸಿದರು. ಅವನು ತೋಡಿದ ಬಾವಿಗಳನ್ನು ಮುಚ್ಚಿದರು. ಆದರೆ ಬೈಬಲ್ ಹೇಳ್ತದೆ, ಈಸಾಕನು ಆ ಫಿಲಿಷ್ಟಿಯರ ಜೊತೆಯಲ್ಲಿ ಜಗಳ ಆಡಲಿಲ್ಲ. ಸತ್ಯವೇದ ಹೇಳ್ತದೆ, ಅವನು ಮುಂದೆ ಹೋದನಂತೆ, ಮುಂದೆ ಸಾಗುತ್ತಿದ್ದನು. ಮತ್ತೊಂದು ಬಾವಿಯನ್ನು ತೋಡಿಸಿದ. ಅಲ್ಲಿ ಕೂಡ ಬಂದು ತೊಂದರೆ ಕೊಟ್ಟರು. ಅಲ್ಲಿ ಜಗಳವಾಡಲಿಲ್ಲ. ಮತ್ತೆ ಮುಂದಕ್ಕೆ ಹೋದನು. ಅದಾದ ನಂತರ ಮತ್ತೊಂದು ಸ್ಥಳದಲ್ಲಿ ಹೋಗಿ ಬಾವಿಯನ್ನು ತೋಡಿದಾಗ ಅಲ್ಲಿ ಸಹ ನೀರು ಸಿಕ್ಕಿತು. ಅವನು ಅಲ್ಲಿ ಯಾರು ಶತ್ರುಗಳು ಬಾರದ ಕಾರಣ ಅವನಲ್ಲೊಂದು ಹೆಸರು ಕೊಡುತ್ತಾದನೆ, ದೇವರು ನನ್ನನ್ನು ಒಂದು ರೆಹಬೋತ್ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ನೋಡಿರಿ, ಅವನ ಜೀವಿತದಲ್ಲಿ ಮಾಡಿದ್ದು, ಅವನ ಜೊತೆ ಜಗಳ ಆಡುವವರ ಸಂಗಡ ಜಗಳವಾಡಲಿಲ್ಲ, ವಿಮರ್ಶೆ ಮಾಡುವವರ ಸಂಗಡ ವಿಮರ್ಶೆ ಮಾಡಲಿಲ್ಲ. ಅವನ ಜೀವನ ಏನೆಂಬುದಾಗಿ ಶತ್ರುಗಳಿಗೆ ಅವನು ತೋರಿಸಲಿಲ್ಲ. ಅವನು ಮುಂದೆ ಸಾಗಿದನ್ರಿ, ಅವನು ಮುಂದೆ ಹೋದನು. ನಮ್ಮ ಜೀವಿತದಲ್ಲಿ ಕೂಡ ನಾವು ನಮ್ಮ ಜೀವಿತದಲ್ಲಿ ಅನೇಕರು ನಮಗೆ ವಿರೋಧವಾಗಿ ಬರಬಹುದು, ವಿರೋಧವಾಗಿ ಮಾತನಾಡಬಹುದು, ನಮ್ಮನ್ನು ಅವರು ನಿಲ್ಲಿಸಲಿಕ್ಕೆ ನೋಡ್ತಾರೆ. ಆದರೆ ಈಸಾಕನ ರೀತಿಯಲ್ಲಿ ನೀವು ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ಸಾಗುವಾಗ ದೇವರು ನಿನಗೊಂದು ರೆಹಬೋತನ್ನು ಕೊಡಲಿಕ್ಕಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ ನಿನ್ನ ಜೀವಿತದಲ್ಲಿ ಒಂದು ವಿಶಾಲತೆ ಉಂಟಾಗಲಿಕ್ಕಿದೆ. ಏಸೆಕ್ ಸಿಡ್ನ ಆದ ಮೇಲೆ ಒಂದು ರೆಹಬೋತನ್ನು ಈಸಾಕನ ಕಂಡ ಹಾಗೆ ಯಾವಾಗ ಕಂಡ, ಅವನು ಮುಂದುವರೆದಾಗ, ಮುಂದೆ ಸಾಗಿದಾಗ, ಆಗಸ್ಟ್ ತಿಂಗಳಲ್ಲಿ ಕೂಡ ದೇವರು ನಮಗೆ ಹೇಳುತ್ತಿದ್ದಾರೆ, ನೀನು ಮುಂದೆ ಸಾಗು, ನಾನು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುತ್ತೇನೆ. ಪ್ರೀತಿ ಉಳ್ಳ ದೇವಜನರೇ, ವಿರೋಧಿಗಳು ನಿಮ್ಮ ಬಾವಿಗಳನ್ನು ಮುಚ್ಚಿರಬಹುದು, ನಿಮ್ಮ ದಾರಿಯನ್ನು ತಡೆದಿರಬಹುದು, ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನಿಸಿರಬಹುದು. ಆದರೆ ಆ ಜಗಳದಲ್ಲಿ ಸಿಲುಕಿಕೊಳ್ಳಬೇಡ್ರಿ, ಆ ದ್ವೇಷದಲ್ಲಿ ಸಿಲುಕಿಕೊಳ್ಳಬೇಡ್ರಿ. ಮುಂದಕ್ಕೆ ಹೋಗ್ರಿ. ದೇವರು ನಿಮಗಾಗಿ ವಿಶಾಲ ಸ್ಥಳವನ್ನು ಇಟ್ಟಿದ್ದಾರೆ. ಒಂದು ಆಮೇನ್ ಎಂಬುದಾಗಿ ಕಮೆಂಟ್ ಮಾಡ್ರಿ. ದೇವರು ನಮಗಾಗಿ ಒಂದು ವಿಶಾಲ ಸ್ಥಳವನ್ನು ಇಟ್ಟಿದ್ದಾರೆ. ದೇವರ ಮಾರ್ಗದಲ್ಲಿ ಮುಂದೆ ಸಾಗುವವರಿಗೆ ಆಶೀರ್ವಾದ ಬರುತ್ತದೆ. ಹಳೆಯ ನೋವುಗಳಲ್ಲಿ ನಿಮ್ಮ ಜೀವಿತವನ್ನು ಕಳೆಯಬೇಡ್ರಿ. 10 ವರ್ಷದ ಹಿಂದೆ ಯಾರೋ ನಮ್ಮ ಒಬ್ಬರು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದೇವೆ. ಆ ನೋವನ್ನು ಇಂದಿಗೂ ಅನೇಕರು ಬಿಡದೆ ಹಿಡಿದುಕೊಂಡಿದ್ದಾರೆ. ಕೆಲವರು ಕುಟುಂಬದಲ್ಲಿ ಆದ ನೋವನ್ನು ವರ್ಷಗಳಾದರೂ ಬಿಡದೆ ಅದನ್ನು ಹಾಗೆ ಹಿಡಿದುಕೊಂಡಿದ್ದಾರೆ. ನೀವು ಅದನ್ನು ಬಿಡುವ ನಿರ್ಧಾರ ಮಾಡದಿದ್ದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವುದಿಲ್ಲ. ಅಂದರೆ ಕೆಲವರು ಸ್ವತಃ ಅದನ್ನು ಹಿಡಿದುಕೊಂಡೇ ಬದುಕುತ್ತಿದ್ದಾರೆ. ಒಂದು ದೃಢ ನಿರ್ಧಾರ ಮಾಡ್ರಿ, ಇನ್ನು ಮುಂದೆ ನಾನು ಈ ಪಶ್ಚಾತ್ತಾಪದಲ್ಲಿ ಬದುಕುವುದಿಲ್ಲ. ಆ ನನ್ನ ನಿರಾಶೆಗಳನ್ನು ನೆನೆಸುತ್ತಾ ನನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ನನ್ನನ್ನು ನೋಯಿಸಿದವರನ್ನು, ನಡೆದ ಸೋಲುಗಳನ್ನು ಹಿಡಿದುಕೊಂಡು ಬದುಕುವುದಿಲ್ಲ. ಇಂದು ನಾನು ಅವೆಲ್ಲವುಗಳನ್ನು ಬಿಟ್ಟು ದೇವರೊಂದಿಗೆ ಹೊಸ ಭವಿಷ್ಯದ ಕಡೆಗೆ ಮುಂದೆ ಸಾಗುತ್ತೇನೆಂಬುದಾಗಿ ತೀರ್ಮಾನ ಮಾಡಿ ಮುಂದೆ ಸಾಗರೆ ನಿಮಗಾಗಿ ದೇವರು ಹಲವಾರು ಬಾಗಿಲುಗಳನ್ನು ತೆರೆದಿದ್ದಾರೆ. ನಾವು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ಚಿಂತಿಸುವುದಕ್ಕಿಂತ ಬದಲಾಯಿಸಬಹುದಾದ ವಿಷಯಗಳ ಮೇಲೆ ಗಮನ ಹರಿಸಬೇಕು. ಯಾರೋ ನಮ್ಮನ್ನು ಅವಮಾನ ಪಡಿಸಿರಬಹುದು, ಮೋಸ ಮಾಡಿರಬಹುದು. ಆ ಘಟನೆಗಳನ್ನು ನೀವು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಮುಂದೆ 2 ಆಯ್ಕೆ ಇದೆ. ಒಂದು, ಆ ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಜೀವನ ಪರ್ಯಂತರವಾಗಿ ಸಂತೋಷ ಇಲ್ಲದ ಜೀವನದಲ್ಲಿ ಕಳೆಯೋದು. ಎರಡನೆಯದು, ಅವರನ್ನು ಬಿಟ್ಟು ಕ್ಷಮಿಸಿ ಆ ಭಾರವನ್ನು ದೇವರ ಕೈಗೆ ಒಪ್ಪಿಸಿ, ದೇವರೇ ನೀವೇ
ನೋಡಿಕೊಳ್ಳ್ರಿ ಅಂತ ಮುಂದೆ ಸಾಗುವಂಥದ್ದು. ಈ ಎರಡು ಕಾರ್ಯಗಳಲ್ಲಿ ನೀವು ಯಾವುದನ್ನು ಮಾಡುತ್ತಾ ಇದ್ದೀರಾ? ಪ್ರೀತಿಯುಳ್ಳ ದೇವ ಜನರೇ, ಆಗಿರುವ ಕಾರ್ಯಗಳಲ್ಲಿ ಕೊರಗಿ 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 ಇರಬೇಡ್ರಿ. ಅದು ನಿಮ್ಮ ಆಶೀರ್ವಾದವನ್ನು ತಡೆ ಮಾಡುತ್ತದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ಪ್ರಮೋಷನ್ ನಿಮಗೆ ಸಿಗದೇ ಇರಬಹುದು, ಒಂದು ಬಡ್ತಿ ಸಿಗದೇ ಇರಬಹುದು, ಯಾರೋ ಆಫೀಸಲ್ಲಿ ನಿಮಗೆ ಅನ್ಯಾಯ ಮಾಡಿರಬಹುದು. ಆ ಕೋಪದಲ್ಲೇ ಬದುಕಬೇಡ್ರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಬೇಕು, ದೇವರು ಇದಕ್ಕಿಂತ ಉತ್ತಮವಾದದ್ದನ್ನು ನನಗೆ ಇಟ್ಟಿದ್ದಾರೆಂಬುದಾಗಿ ನಂಬಿಕೆಯಿಂದ ಅದನ್ನು ಬಿಟ್ಟು ಮುಂದೆ ಸಾಗ್ರೆ. ದೇವರು ನಿಮಗೋಸ್ಕರವಾಗಿ ಹಲವು ಬಾಗಿಲುಗಳನ್ನು ತೆರೆಯುತ್ತಾರೆ. ಹಿಂದಿನ ನೋವುಗಳನ್ನು ಬಿಡದೇ ಹಿಡಿದುಕೊಂಡ್ರೆ ಅವು ನಮ್ಮ ಜೀವಿತದಲ್ಲಿ ಇನ್ನೂ ನಕಾರಾತ್ಮಕವಾದ ಚಿಂತನೆಗಳನ್ನು, ನಕಾರಾತ್ಮಕವಾದ ಸಂಗತಿಗಳನ್ನು ಸ್ತೋತ್ರ ತರುವಂಥದ್ದಾಗಿದೆ. ನಿನ್ನೆ ದಿನದ ಭಾರವನ್ನು ಹೊತ್ತುಕೊಂಡು ಇಂದಿನ ಉತ್ತಮ ಸಂಬಂಧಗಳನ್ನು ನಿರ್ಮಿಸಲಿಕ್ಕೆ ಸಾಧ್ಯವಿಲ್ಲರಿ. ನೋಡ್ರಿ, ಹಿಂಬದಿ ಕನ್ನಡಿಯನ್ನು ನೋಡುತ್ತಾ ಇರುವುದನ್ನು ಫಸ್ಟ್ ನಿಲ್ಲಿಸ್ರೆ. ದೇವರು ನಿಮ್ಮ ಮುಂದೆ ತೆರೆದಿರುವ ಒಂದು ದೊಡ್ಡ ಭವಿಷ್ಯವನ್ನು ಸಿದ್ಧಪಡಿಸಿದ್ದಾರೆ. ನಿಮಗಾಗಿ ಮುಂದೆ ಒಂದು ರೆಹಬೋತ್ ಕಾದಿದೆ. ಅವುಗಳನ್ನು ನೋಡಿ ಮುಂದೆ ಸಾಗ್ರೆ. ಈ ಆಗಸ್ಟ್ ತಿಂಗಳಲ್ಲಿ ದೇವರು ಹೇಳುತ್ತಿದ್ದಾರೆ, ಮಗನೇ ಮಗಳೇ, ನೀನು ಮುಂದೆ ಸಾಗು, ನಾನು ನಿನ್ನ ಜೀವಿತವನ್ನು ಆಶೀರ್ವದಿಸುತ್ತೇನೆ. ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. ನಿಮ್ಮ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿರಬಹುದು. ಒಂದು ಬಾಗಿಲು ಮುಚ್ಚಲ್ಪಟ್ರೆ ಇನ್ನೊಂದು ಕಡೆ ನೀನು ಯೋಚನೆ ಮಾಡು, ದೇವರು ನನಗಾಗಿ ಹಲವಾರು ಬಾಗಿಲನ್ನು ತೆರೆದಿದ್ದಾರೆ. ಒಂದು ಆಮೇನ್ ಹೇಳ್ರಿ. ಒಂದು ಬಾಗಿಲು ಮುಚ್ಚಿದರೆ ದೇವರು ನನಗಾಗಿ ಹಲವಾರು ಬಾಗಿಲುಗಳನ್ನು ತೆರೆಯುತ್ತಾರೆ. ಒಂದು ಕನಸು ಅದು ಮುರಿದು ಹೋದರೆ ಅದರ ಬಗ್ಗೆ ಅಳುತ್ತಾ ಕುಳಿತುಕೊಳ್ಳಬೇಡ್ರಿ. ಇನ್ನು ದೇವರು ಹಲವಾರು ಒಂದು ದರ್ಶನಗಳನ್ನು, ಕನಸುಗಳನ್ನು ಕೊಟ್ಟು ನಿಮ್ಮನ್ನು ಅದ್ಭುತವಾಗಿ ದೇವರು ನಡೆಸಲಿಕ್ಕಿದ್ದಾರೆ. ನೋಡ್ರಿ, ಹಿಂದಿನ ಕಾರ್ಯಗಳನ್ನು ಬಿಡಬೇಕ್ರಿ. ಬಿಡಬೇಕಂದ್ರೆ ಏನು ಮಾಡಬೇಕು? ಅದನ್ನು ಯೋಚಿಸುವುದನ್ನು ನಿಲ್ಲಿಸ್ರಿ. ಎರಡು, ಅದರ ಬಗ್ಗೆ ಮಾತಾಡುವುದನ್ನು ನಿಲ್ಲಿಸಿ. ಅವ್ರು ಹಾಗೆ ಮಾಡಿಬಿಟ್ರು ಪಾಸ್ಟರ್, ಇವರು ಹಿಂಗೆ ಮಾಡಿಬಿಟ್ರು ಪಾಸ್ಟರ್. ಫಸ್ಟ್ ಅದನ್ನು ನಿಲ್ಲಿಸ್ರಿ. ಯೋಚನೆ ನಿಲ್ಲಲಿ, ಎರಡು ಮಾತುಗಳು ನಿಲ್ಲಲಿ. ಮುಂದೆ ಸಾಗುತ್ತಾನೇ ಇರ್ರಿ. ದೇವರು ಒಂದು ದೊಡ್ಡ ಕಾರ್ಯವನ್ನು ನಿಮಗಾಗಿ ಇಟ್ಟಿದ್ದಾರೆ. ಈ ಮನೆಯಲ್ಲಿ ಈ ಟಿವಿ ರಿಮೋಟ್ ಇರ್ತದೆ. ನೀವು ಚಾನಲನ್ನು ಆಗಾಗ ಚೇಂಜ್ ಮಾಡ್ತಾ ಇರ್ತೀರಾ. ಸ್ತೋತ್ರ, ನೀವೇನು ಮಾಡಬೇಕು? ಹಳೇದೇ ನಿಮಗೆ ನೆನಪಿಗೆ ಬರ್ತಾ ಇದೆಯಾ? ಅದನ್ನು ಚೇಂಜ್ ಮಾಡಿರಿ. ರಿಮೋಟ್ ಎಲ್ಲಿದೆ? ಅದು ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನನ್ನ ದೇವರು ನನಗೋಸ್ಕರ ಏನೋ ವಿಶೇಷವಾದ ಕಾರ್ಯ ಇಟ್ಟಿದ್ದಾರೆ. ನಾನು ಮುಂದೆ ಸಾಗುತ್ತೇನೆ. ಈ ಕಹಿಯಲ್ಲಿ ನಾನು ಇರುವುದಿಲ್ಲ, ಈ ಜೀವಿತದಲ್ಲಿ ನಾನು ಇರುವುದಿಲ್ಲ ಎಂಬುದಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗ್ರೆ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಆದುದರಿಂದ ಅವೆಲ್ಲವನ್ನು ಬಿಟ್ಟು ಬಿಡ್ರಿ. ಬೈಬಲ್ ಹೇಳ್ತದೆ, ಯಾವುದು ಸತ್ಯವೋ, ಯಾವುದು ಯೋಗ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ ಅಂಥ ಕಾರ್ಯಗಳನ್ನು ಯೋಚಿಸ್ರಿ. ಯಾವುದೆಲ್ಲ ನಿಮ್ಮನ್ನು ಹಿಡಿದಿಟ್ಟಿದೆಯೋ, ಮುಂದಕ್ಕೆ ಹೋಗದಂತೆ ತಡೆದು ನಿಂತಿದೆಯೋ, ಅವೆಲ್ಲವನ್ನು ಎಸೆದು ಬಿಟ್ಟು ಮುಂದುವರಿಯಿರಿ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಇಂದು ಅನೇಕರು ಒಂದು ಹೊಸ ಆಶೀರ್ವಾದಕ್ಕೆ, ಒಂದು ಹೊಸ ಮಟ್ಟಕ್ಕೆ ಹೋಗದಿರುವುದಕ್ಕೆ ಕಾರಣ ಏನು ಗೊತ್ತಾ? ಪ್ರತಿದಿನವೂ ಅವರು ಹಳೆಯ ಗಾಯಗಳನ್ನು ನೆನೆಸಿಕೊಳ್ಳುವುದರಿಂದ. ನೋಡಿರಿ, ನೋವಿನ ನೆನಪುಗಳನ್ನು ಬಿಡ್ರಿ. ದೇವರು ಸಿದ್ಧಪಡಿಸಿರುವ ಆಶೀರ್ವಾದಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿರಿ. ಆಗ ನಿಮ್ಮ ಮನಸ್ಸು ಹೊಸ ಬಲವನ್ನು ಪಡೆದುಕೊಳ್ಳುತ್ತದೆ. ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಾರೆ. ಹಳೆಯ ಬಾಗಿಲು ಮುಚ್ಚಿದಾಗ ಮಾತ್ರ ಹೊಸ ಬಾಗಿಲು ತೆರೆಯುತ್ತದೆ. ನಮ್ಮ ಒಂದು ಹಳೆಯ ಅಪಾರ್ಟ್ಮೆಂಟ್ನಲ್ಲಿ ಹಳೆಯ ಮಾದರಿಯ ಒಂದು ಲಿಫ್ಟ್ ಇತ್ತು. ಆ ಲಿಫ್ಟಿಗೆ 2 ಬಾಗಿಲುಗಳು ಇತ್ತು. ಮೊದಲನೇದಾಗಿ ಒಂದು ಬಾಗಿಲನ್ನು ಮುಚ್ಚಿ ಇನ್ನೊಂದು ಬಾಗಿಲನ್ನು ಮುಚ್ಚಿದರೆ ಮಾತ್ರ ಆ ಲಿಫ್ಟು ವರ್ಕ್ ಆಗ್ತಾ ಇತ್ತು. ಒಂದು ಬಾಗಿಲನ್ನು ಮಾತ್ರ ಮುಚ್ಚಿದರೆ ಅದು ಕಾರ್ಯ ಮಾಡುತ್ತಿರಲಿಲ್ಲ. ನೋಡ್ರಿ, ಆ ಹೊರಗಿನ ಕಬ್ಬಿಣದ ಬಾಗಿಲನ್ನು ಮುಚ್ಚಬೇಕು, ನಂತರ ಒಳಗಿನ ಲಿಫ್ಟನ್ನು ಮುಚ್ಚಿದರೆ ಮಾತ್ರ ಆ ಲಿಫ್ಟ್ ಚಲಿಸುತ್ತಾ ಇತ್ತು.
ಇತ್ತು. ನೋಡ್ರಿ, ನಮ್ಮ ಜೀವನದಲ್ಲಿ ಸಹ ದೇವರು ಹೀಗೇ ಕೆಲಸ ಮಾಡ್ತಾರೆ. ನಾವು ಹಳೆಯ ನೋವು, ವೈಫಲ್ಯ, ಕಹಿತನ, ನಿರಾಶೆಯ ಬಾಗಿಲನ್ನು ಮುಚ್ಚದೇ ಇದ್ದರೆ ದೇವರು ನಮ್ಮನ್ನು ಒಂದು ಹೊಸ ಹಂತಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಹಳೆಯ ಬಾಗಿಲನ್ನು ಮುಚ್ಚಿದಾಗ ಮಾತ್ರ ದೇವರು ಹೊಸ ಬಾಗಿಲನ್ನು ತೆರೆಯುತ್ತಾರೆ. ನಿರಾಶೆಯನ್ನು ಬಿಡ್ರಿ, ವೈಫಲ್ಯವನ್ನು ಬಿಡ್ರಿ, ನೋವನ್ನು ಬಿಡ್ರಿ, ಕಹಿತನವನ್ನು ಬಿಡ್ರಿ. ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಭವಿಷ್ಯವನ್ನು ದೇವರು ಬದಲಾಯಿಸಬಲ್ಲರು. ನೀವು ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ದೇವರು ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ದೇವರು ಬೂದಿಗೆ ಬದಲಾಗಿ ಸೌಂದರ್ಯವನ್ನು ಕೊಡುತ್ತಾರಂತೆ. ಆದರೆ ಇಲ್ಲೊಂದು ಮುಖ್ಯವಾದ ಸತ್ಯವಿದೆ. ಏನು? ನೀವು ಬೂದಿಯನ್ನು ಬಿಡದಿದ್ದರೆ ದೇವರು ಸೌಂದರ್ಯವನ್ನು ನಿಮಗೆ ಕೊಡಲಾಗುವುದಿಲ್ಲ. ಬೂದಿ ಎಂದರೆ ಏನು? ಮುರಿದ ಕನಸುಗಳು, ವೈಫಲ್ಯಗಳು, ನಿರಾಶೆಗಳು, ಜೀವನದಲ್ಲಿ ಅನುಭವಿಸಿದ ಅನೇಕ ಗಾಯಗಳು, ಕಳಕೊಂಡಂಥ ಅವಕಾಶಗಳು. ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ವಿಧವಾದ ಬೂದಿ ಇರುತ್ತದೆ. ಆ ಬೂದಿಯನ್ನು ಹಿಡಿದುಕೊಂಡು ಬದುಕಬೇಡ್ರಿ, ಅದನ್ನು ಬಿಡ್ರಿ. ಆ ಬೂದಿಗೆ ಬದಲಾಗಿ ದೇವರು ಒಂದು ಸೌಂದರ್ಯವನ್ನು, ಶಿರೋಭೂಷಣವನ್ನು ಕೊಡುತ್ತಾರೆ. ಅಯ್ಯೋ, ಅವರು ನನಗೆ ಯಾಕೆ ಹೀಗೆ ಮಾಡಿದರು, ನನ್ನ ಜೀವನ ಹಾಳಾಯಿತು, ನನ್ನ ಮಕ್ಕಳು ಹೀಗೆ ಮಾಡಿದರು, ನನ್ನ ಗಂಡ ಹೀಗೆ ಮಾಡಿದ, ನನ್ನ ಹೆಂಡತಿ ಹೀಗೆ ಮಾಡಿದ, ನನ್ನ ಬಾಸ್ ಹಾಗೆ ಮಾಡಿದರು. ಅವುಗಳನ್ನು ಹಿಡಿಕೊಂಡರೆ ನಿಮ್ಮ ಜೀವನದಲ್ಲಿ ನಿಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಕಾಣಲು ಸಾಧ್ಯವಿಲ್ಲ. ಆ ಹಳೆಯ ಬೂದಿಗಳನ್ನು ಬಿಡ್ರೆ ದೇವರು ಹೊಸ ಸೌಂದರ್ಯವನ್ನು, ಶಿರೋಭೂಷಣವನ್ನು ಕೊಡಲಿಕ್ಕಿದ್ದಾರೆ. ಇನ್ನೊಂದು ಸಾರಿ ಹೇಳ್ತೇನೆ, ನೀವು ಹಳೆಯದನ್ನು ಬಿಡದಿದ್ದರೆ ದೇವರು ಸಿದ್ಧಪಡಿಸಿರುವ ಹೊಸ ಆಶೀರ್ವಾದಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ನಮಗೆ ಅರ್ಥವಾಗದ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯಬಹುದ್ರಿ. ನಾವು ಪ್ರಾರ್ಥಿಸುತ್ತಾ ಇರುತ್ತೇವೆ, ಕೆಲವು ಸಾರಿ ಗುಣ ಹೊಂದದೇ ಇರಬಹುದು. ನಮ್ಮ ಜೀವನದಲ್ಲಿ ಕೆಲವು ಕನಸುಗಳಿದೆ, ಇನ್ನೂ ನೆರವೇರದೇ ಇರಬಹುದು. ಆದರೆ ದೇವರು ಹೇಳುವಂಥ ಒಂದೇ ಒಂದು ಮಾತು, ಮಗನೇ, ನಿನ್ನ ಮುಂದೆ ಸಾಗು, ನಿನ್ನ ಬೂದಿಯನ್ನು ನನ್ನ ಕೈಗೆ ಕೊಡು, ನಿನ್ನ ಮುರಿದ ಕನಸುಗಳನ್ನು ನನ್ನ ಕೈಗೆ ಕೊಡು, ನಿನ್ನ ಗಾಯಗಳನ್ನು ನನ್ನ ಕೈಗೆ ಕೊಡು, ನಿನ್ನ ವೈಫಲ್ಯವನ್ನು ನನ್ನ ಕೈಗೆ ಕೊಟ್ಟು ನಿನ್ನ ಮುಂದೆ ಸಾಗು. ನಾನು ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತೇನೆ. ಒಂದು ದುಃಖದ ಕಾಲವನ್ನು ಜೀವನವಿಡೀ ದುಃಖವಾಗಿಸಬೇಡ್ರಿ. ಒಬ್ಬ ವ್ಯಕ್ತಿಯ ಪರಿಚಯ ನನಗಿದೆ. ಸುಮಾರು 10 ವರ್ಷಗಳ ಹಿಂದೆ ಅವರ ಪತ್ನಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು. ಬಹಳ ದುಃಖಕರವಾದ ಘಟನೆ. ಒಬ್ಬ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ದುಃಖ ಪಡುವುದು ಸಹಜರೇ, ದುಃಖಿಸುವುದು ತಪ್ಪಲ್ಲ. ಆದರೆ ದೇವರು ನಮಗೆ ಕೊಟ್ಟಿರುವ ಸಹಜ ಭಾವನೆ, ನಾವು ದುಃಖದಲ್ಲಿ ಇರುವುದು, ದುಃಖ ಪಡೋದು. ಆದರೆ ಸಮಸ್ಯೆ ಏನಂದರೆ, ಅವರು ತೀರಿ ಹೋಗಿ ಕೂಡ ಈಗ 10-15 ವರ್ಷಗಳಾಯಿತು. ಈಗಲೂ ಅದೇ ದುಃಖದಲ್ಲಿ ಜೀವಿಸುತ್ತಿದ್ದಾರೆ, ಅದನ್ನೇ ನೆನಪು ಮಾಡಿಕೊಂಡು ಜೀವಿಸುತ್ತಾ ಇದ್ದಾರೆ. ಅವರ ಆ ನೆನಪುಗಳ ನಿಮಿತ್ತವಾಗಿ ಜೀವನ ಇನ್ನೂ ಕಹಿಯಾಯಿತು. ಪ್ರಾರ್ಥನೆ ಮಾಡಲು ಆಗುತ್ತಾ ಇಲ್ಲ. ದೇವರು ಯಾಕೆ ನನಗೆ ಹೀಗೆ ಮಾಡಿಬಿಟ್ಟು ಎಂಬುದಾಗಿ ದೇವರ ಮೇಲೆ ಒಂದು ಕೋಪ. ಜೀವನದ ಉತ್ಸಾಹವನ್ನು ಕಳೆದುಕೊಂಡರು, ಸಂತೋಷದ ಜೀವನವನ್ನು ಕಳೆದುಕೊಂಡರು. ಈಗ ಯಾರ ಜೊತೆಯಲ್ಲಿ ಮಾತನಾಡುತ್ತಾ ಇರಲಿಲ್ಲ. ಜೀವನದ ಮೇಲಿನ ಉತ್ಸಾಹವನ್ನು ಕಳೆದುಕೊಂಡರು. ಆದರೆ ಅವರು ಬೂದಿಯನ್ನು ಬಿಡಲಿಲ್ಲ. ದೇವರು ಅವರಿಗೆ ಹೊಸ ಸೌಂದರ್ಯವನ್ನು ಕೊಡಲು ಕಾಯುತ್ತಾ ಇದ್ದರು. ಆದರೆ ಅವರು ಹಳೆಯ ನೆನಪುಗಳಲ್ಲೇ ಜೀವಿಸಿ ಅವರು ಸಹ ಒಂದು ದಿನ ದಿಢೀರೆಂಬುದಾಗಿ ಹೃದಯಘಾತವಾಗಿ ತೀರಿ ಹೋಗಿಬಿಟ್ಟರು. ನೋಡ್ರಿ, ನಿಮ್ಮ ಹಳೆಯ ನೆನಪಿನಲ್ಲೇ ಕಳೆಯಬೇಡ್ರಿ. ಒಂದು ವೇಳೆ ನಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡಾಗ ದುಃಖ ಪಡುವುದು, ಸ್ತೋತ್ರ, ಅದು ಸಹಜ. ಕೆಲವು ದಿನಗಳಾದ ಮೇಲೆ ಅದರಿಂದ ಹೊರಗಡೆ ಬನ್ರಿ, ನಿಮ್ಮ ಜೀವಿತವನ್ನು ಮುಂದೆ ಸಾಗಿಸ್ರಿ. ಹಳೆಯ ನೋವನ್ನು ಹಿಡಿದುಕೊಳ್ಳುವುದರಿಂದ ನಾವು ದೇವರು ಕೊಡುವ ಹೊಸ ಆಶೀರ್ವಾದವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಸೈತಾನನ ಒಂದು ಯೋಜನೆ ಏನಂದರೆ, ನಮ್ಮನ್ನು ಜೀವನ ಪೂರ್ತಿಯಾಗಿ
ಬೂದಿಯಲ್ಲೇ ಕುಳಿತುಕೊಳ್ಳುವಂತೆ ಮಾಡುವುದೇ ಅವನಿಗೆ ಇಷ್ಟ. ನಿನ್ನ ಜೀವನ ಮುಗಿಯಿತು, ನಿನಗೆ ಭವಿಷ್ಯತ್ತಿಲ್ಲ, ನಿನ್ನ ಕನಸುಗಳು ಸತ್ತು ಹೋಗಿದೆ, ಇನ್ನೇನು ಬಿಟ್ಟು ಬಿಡು. ಆದರೆ ದೇವರು ಹೇಳುವುದೇ ಬೇರೆ. ಎದ್ದು ನಿಲ್ಲು, ಅದನ್ನು ಜಾಡಿಸಿ ಹಳೆಯ ನೋವುಗಳನ್ನು ಮರೆತು ಮುಂದೆ ಸಾಗು. ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಏನಾಗಿದೆಯೋ, ಅನ್ಯಾಯವಾಗಿದೆಯೋ ಅದನ್ನು ಮರೆತು ಬಿಡ. ನೀವು ಕಳೆದುಕೊಂಡದ್ದಕ್ಕಿಂತ ಹೆಚ್ಚಾಗಿ ದೇವರು ಬರುವ ದಿನಗಳಲ್ಲಿ ದೇವರು ನಿಮಗೆ ಕೊಡಲಿಕ್ಕಿದ್ದಾರೆ. ಪೌಲನು ಹೇಳ್ತಾನೆ, ನಾನು ಹಳೇದನ್ನು ಮರೆಯುತ್ತೇನೆ, ಹಿಂದಿನವುಗಳನ್ನು ಮರೆತು ಮುಂದೆ ಏನು ದೇವರು ನನಗಾಗಿ ಇಟ್ಟಿದ್ದಾರೋ ಅವುಗಳನ್ನು ಹೊಂದುವುದಕ್ಕೆ ಮುಂದಕ್ಕೆ ಓಡುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಒಂದು ದುಃಖದ ಕಾಲವನ್ನು, ನಮ್ಮ ಇಡೀ ಜೀವನವನ್ನೇ ದುಃಖಪಡಿಸಿಕೊಳ್ಳಬೇಡ್ರಿ. ದೇವರು ಇವತ್ತು ನಮಗೆ ಹೇಳುತ್ತಿದ್ದಾರೆ, ಅವೆಲ್ಲವನ್ನು ಬಿಟ್ಟು ನಿನ್ನ ಬೂದಿಗೆ ಬದಲಾಗಿ ನಾನು ಸೌಂದರ್ಯವನ್ನು ಕೊಡಲಿಕ್ಕಿದ್ದೇನೆ, ಶಿರೋಭೂಷಣವನ್ನು ಕೊಡಲಿಕ್ಕಿದ್ದೇನೆ. ನೀನು ಮುಂದುವರೆ, ನಾನು ನಿನ್ನ ಜೀವಿತದಲ್ಲಿ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. ನೋಡ್ರಿ, ಬೈಬಲಲ್ಲಿ ಕೂಡ ಸಾಮುವೇಲನು ಸೌಲನಿಗಾಗಿ ಅಳುತ್ತಿದ್ದನಂತೆ. ಏಕೆಂದರೆ ನೋಡ್ರಿ, ಅವನು ಸಾಮುವೇಲನು ತನ್ನ ಜೀವನದ ಬಹಳ ಸಮಯ ಸೌಲನಿಗಾಗಿ ಮೀಸಲಿಟ್ಟಿದ್ದನು. ಇಸ್ರಾಯೇಲಿನ ಮೊದಲ ರಾಜನಾಗಿ ಸೌಲನನ್ನು ಸಾಮುವೇಲನು ಅಭಿಷೇಕ ಮಾಡಿದನು. ಒಬ್ಬ ತಂದೆ ತನ್ನ ಮಗನನ್ನು ಬೆಳೆಸುವಂತೆ ಸಾಮುವೇಲನು ಸೌಲನನ್ನು ಪ್ರೀತಿಸಿದನು, ಆತನಿಗಾಗಿ ಪ್ರಾರ್ಥಿಸಿದನು, ಅವನು ಯಶಸ್ವಿಯಾಗಬೇಕೆಂದು ಬಹಳ ಶ್ರಮಪಟ್ಟನು. ಆದರೆ ಸೌಲನು ದೇವರಿಗೆ ವಿಧೇಯನಾಗಿ ನಡೆಯಲಿಲ್ಲ. ಅವನು ದೇವರ ಮಾತನ್ನು ತಿರಸ್ಕರಿಸಿದನು. ಕೊನೆಯಲ್ಲಿ ದೇವರು ಸೌಲನನ್ನು ರಾಜತ್ವದಿಂದ ತೆಗೆದು ಹಾಕಿದರು. ಇದರಿಂದ ಸಾಮುವೇಲನ ಹೃದಯ ಮುರಿದು ಹೋಯಿತು. ನಾನು ಮಾಡಿದ ಎಲ್ಲ ಪರಿಶ್ರಮ ವ್ಯರ್ಥವಾಯಿತು, ನಾನು ಇಷ್ಟು ವರ್ಷ ಹೂಡಿಕೆ ಮಾಡಿದ್ದು ವ್ಯರ್ಥವಾಯಿತೆಂಬುದಾಗಿ ದುಃಖಿಸುತ್ತಾ ಕುಳಿತನು. ಸೌಲನಿಗಾಗಿ ಕಣ್ಣೀರಿಡುತ್ತಿದ್ದನು. ಆದರೆ ದೇವರು ಸಾಮುವೇಲನಿಗೆ ಹೀಗೆ ಹೇಳಿದರು, ಸೌಲನಿಗೋಸ್ಕರ ಇನ್ನು ಎಷ್ಟು ಕಾಲ ದುಃಖ ಪಡುತ್ತೀಯಾ? ಇದೇ ಪ್ರಶ್ನೆಯನ್ನು ದೇವರು ಇವತ್ತು ನಮಗೆ ಕೇಳುತ್ತಾ ಇದ್ದಾರೆ. ನೀನು ಕಳೆದುಕೊಂಡ ವಿಷಯಕ್ಕಾಗಿ ಇನ್ನೆಷ್ಟು ಕಾಲ ನೀನು ದುಃಖ ಪಡುತ್ತೀಯ? ನಡೆಯದ ಸಂಬಂಧಕ್ಕಾಗಿ ಇನ್ನೆಷ್ಟು ಕಾಲ ನೀನು ಅಳುತ್ತಿದ್ದೀಯ? ಸಿಗದ ಉದ್ಯೋಗಕ್ಕಾಗಿ ಇನ್ನೆಷ್ಟು ಕಾಲ ನೀನು ನಿರಾಶೆಯಲ್ಲಿ ಇರುತ್ತೀಯ? ನಿನ್ನ ನೋಯಿಸಿದವರನ್ನು ಇನ್ನೆಷ್ಟು ಕಾಲ ಮನಸ್ಸಿನಲ್ಲಿ ಹೊತ್ತುಕೊಂಡು ನಡೆಯುತ್ತೀಯ? ಅತಿಯಾದ ದುಃಖ ಹೊಸ ಆಶೀರ್ವಾದವನ್ನು ತಡೆಯುತ್ತೆ. ದೇವರು ಸಾಮುವೇಲನಿಗೆ ಹೇಳಿದರು, ಫಸ್ಟು ನೀನು ಅಳುವುದನ್ನು ನಿಲ್ಲಿಸು, ಮುಂದೆ ನಡೆ ಅಂತ ಹೇಳಿದರು. ಮುಂದೆ ನಡೆದಾಗ ದೇವರು ಮತ್ತೊಬ್ಬ ರಾಜನನ್ನು, ಅರಸನನ್ನು ತೋರಿಸಿದರು. ನೋಡ್ರಿ, ದೇವರಿಗೆ ಯಾವಾಗಲೂ ಮತ್ತೊಂದು ಯೋಜನೆ ಇದೆ. ನಿನ್ನ ಜೀವಿತದಲ್ಲಿ ಕೆಲವೊಂದು ಕಾರ್ಯ ನಡೆಯದೇ ಇರಬಹುದಾ, ಆದರೆ ದೇವರ ಪ್ಲ್ಯಾನ್ ನಿನ್ನ ಜೀವನದಲ್ಲಿ ಇದೆ. ನೋಡ್ರಿ, ಸೌಲನು ವಿಫಲವಾದನು, ಆದರೆ ದೇವರ ಯೋಜನೆ ವಿಫಲವಾಗುವುದಿಲ್ಲ. ಎಲ್ಲ ಮುಗಿಯುತ್ತೆಂಬುದಾಗಿ ನಾವು ಅಲ್ಲೇ ಕುಳಿತುಕೊಳ್ಳಬಾರದು, ಮುಂದಕ್ಕೆ ಹೋಗಬೇಕು. ಸೌಲನ ಬದಲಾಗಿ ದೇವರು ದಾವೀದನನ್ನು ಸಿದ್ಧಪಡಿಸಿದ್ದರಿ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವನದಲ್ಲಿ ಸಹ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಒಂದು ಅವಕಾಶ ತಪ್ಪಿದರೆ ದೇವರ ಬಳಿ ಮತ್ತೊಂದು ಅವಕಾಶ ನಮಗಾಗಿ ಇಟ್ಟಿದ್ದಾರೆ. ಒಂದು ಬಾಗಿಲು ಮುಚ್ಚಲ್ಪಟ್ಟರೆ ದೇವರು ಮತ್ತೊಂದು ಬಾಗಿಲನ್ನು ನಮಗಾಗಿ ತೆರೆದಿಟ್ಟಿದ್ದಾರೆ. ಒಂದು ಕನಸು ಅದು ನನಸಾಗದಿದ್ದರೆ ಮತ್ತೊಂದು ಕನಸನ್ನು ದೇವರು ನನಗೆ ಕೊಡುತ್ತಾರೆ. ಸಾಮುವೇಲನು ಮುನ್ನುಗ್ಗದಿದ್ದರೆ, ಅವನು ಮುಂದಕ್ಕೆ ಹೋಗದಿದ್ದರೆ ಇಸ್ರಾಯೇಲಿನ ಶ್ರೇಷ್ಠ ರಾಜನಾದ ದಾವೀದನನ್ನು ಅಭಿಷೇಕಿಸುವ ಮಹಾಭಾಗ್ಯವನ್ನೇ ಕಳೆದುಕೊಳ್ಳುತ್ತಾ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ನಮಗೆ ಹೇಳುತ್ತಿದ್ದಾರೆ, ಎದ್ದು ನಿಲ್ಲು, ನಿನ್ನ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊ. ಈಗಾಗಲೇ ನಾನು ಇನ್ನೊಬ್ಬ ಮುಂದಿನ ಅರಸನಾದ ದಾವೀದನನ್ನು ಸಿದ್ಧಪಡಿಸಿದ್ದೇನೆ. ನೀವು ಮುಂದೆ ಹೆಜ್ಜೆ ಇಟ್ಟಾಗ ದೇವರು ನಿಮಗಾಗಿ ಅತ್ಯುತ್ತಮವಾದ ದಿನಗಳನ್ನು ಇಟ್ಟಿದ್ದಾರೆ, ಒಳ್ಳೆಯ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ದುಃಖಿಸುವುದು ತಪ್ಪಲ್ಲರೇ, ಆದರೆ ಅದರಲ್ಲೇ ಉಳಿಯಬೇಡ್ರಿ, ಅದರಲ್ಲೇ ಕೊರಗಬೇಡ್ರಿ. ನನ್ನ ಜೀವನ ಮುಗಿಯಿತು, ಇನ್ನು ನನ್ನ ಜೀವನ ಇಷ್ಟೇ, ಅದೆಲ್ಲ ಸೈತಾನ ತರುವ ಆಲೋಚನೆನೋ. ನನ್ನ ಜೀವನ ಮುಗಿದಿಲ್ಲ, ನನ್ನ ಜೀವನದಲ್ಲಿ ದೇವರು ಒಂದು ಉದ್ದೇಶ ಇಟ್ಟಿದ್ದಾರೆ. ನಾನು ತಡೆಗಳನ್ನು ನೋಡಿ ನನ್ನ ಜೀವನವನ್ನು ಸ್ಟಾಪ್ ಮಾಡುವುದಿಲ್ಲ. ಕೆಂಪು
ಸಮುದ್ರ ಬರಲಿ, ಎರಿಕೋ ಕೋಟೆ ಬರಲಿ, ಯೋರ್ದಾನ್ ನದಿ ಬರಲಿ, ನಾನು ಮುಂದೆ ಸಾಗುತ್ತೇನೆ. ನನಗಾಗಿ ನನ್ನ ದೇವರು ಅನೇಕ ಸಂಗತಿಗಳನ್ನು ಒಳ್ಳೆಯದಾಗಿ ಮಾಡ್ತಾರೆ. ದೇವರನ್ನು ಪ್ರೀತಿಸುವವರಿಗೆ ಯಾವಾಗಲೂ ಒಳ್ಳೆಯದೇ ಸಂಭವಿಸ್ತದೆ. ನಿಮ್ಮ ಕಣ್ಣಿಗೆ ಇಂದು ನಷ್ಟವಾಗಿ ಕಾಣುತ್ತಿರುವ ವಿಷಯವನ್ನೇ ದೇವರು ನಾಳೆ ಆಶೀರ್ವಾದವಾಗಿ ಅವರು ಮಾರ್ಪಡಿಸಬಲ್ಲರು. ಇಂದಿನ ಬೂದಿಯನ್ನು ಬಿಡ್ರಿ, ದೇವರು ಕೊಡುವ ಸೌಂದರ್ಯವನ್ನು ಸ್ವೀಕರಿಸರಿ. ಹಿಂದಿನ ಅಧ್ಯಾಯವನ್ನು ನೆನಪು ಮಾಡಿಕೊಳ್ಳಬೇಡ್ರಿ, ಹಳೆಯ ಚರಿತ್ರೆಯನ್ನು ನೆನಪು ಮಾಡಿಕೊಳ್ಳಬೇಡ್ರಿ. ದೇವರು ನಿಮಗಾಗಿ ಹೊಸ ಚರಿತ್ರೆಯನ್ನೇ ಬರೆದಿಟ್ಟಿದ್ದಾರೆ. ಮುನ್ನುಗ್ಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳರಿ. ಪ್ರೀತಿಯುಳ್ಳ ದೇವ ಜನರೇ, ಈ ಆಗಸ್ಟ್ ತಿಂಗಳಲ್ಲಿ ದೇವರು ನಮಗೆ ಹೇಳುತ್ತಿದ್ದಾರೆ, ನೀನು ಮುನ್ನುಗ್ಗು, ಹಿಂತಿರುಗಿ ನೋಡಬೇಡ. ಈ ತಿಂಗಳು ನೀನು ಮುನ್ನುಗ್ಗುವಾಗ ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ನಾನು ಒಳ್ಳೆಯದಾಗಿ ಮಾಡಲಿಕ್ಕಿದ್ದೇನೆ. ಆರೋಗ್ಯದ ಸಮಸ್ಯೆ, ಸಾಲದ ಭಾರ, ಮುರಿದ ಕನಸು, ಉದ್ಯೋಗದ ನಷ್ಟ, ಸಂಬಂಧದ ನೋವು, ಇವುಗಳ ಕಾರಣದಿಂದ ನೀವು ನಿರಾಶವಾಗಿರಬಹುದು. ಆದರೆ ದೇವರು ನಮಗೆ ಹೇಳುವುದು, ಬೂದಿಯನ್ನು ಬಿಡು, ಮುಂದೆ ನಡೆ. ಹಳೆಯ ನೆನಪುಗಳನ್ನು ಬಿಡು, ಮುಂದೆ ನಡೆ. ಕಹಿತನವನ್ನು ಬಿಡು, ಮುಂದೆ ನಡೆ. ಮುಗಿದ ವಿಷಯವನ್ನು ಬಿಡು, ಮುಂದೆ ನಡೆ. ನೀವು ಹೀಗೆ ಮಾಡಿದ್ರೆ ನಿಮ್ಮ ಜೀವನದ ಉಳಿದ ದಿನಗಳು ಕಳೆದ ದಿನಗಳಿಗಿಂತ ಅತ್ಯುತ್ತಮವಾಗಿರುತ್ತದೆ. ದೇವರು ನಿಮ್ಮ ವಿರುದ್ಧವಾದದ್ದನ್ನೇ ನಿಮ್ಮ ಪರವಾಗಿ ತಿರುಗಿಸಲಿಕ್ಕಿದ್ದಾರೆ. ಸ್ತೋತ್ರ. ಪ್ರತಿಯೊಂದು ಅಡೆತಡೆಯನ್ನು ನೀವು ಜಯಿಸುವಿರಿ, ಪ್ರತಿಯೊಂದು ಶತ್ರುವಿನ ಮೇಲೆ ವಿಜಯವನ್ನು ಹೊಂದುವಿರಿ. ದೇವರು ನಿಮ್ಮನ್ನು ಸೃಷ್ಟಿಸಿದ ಉದ್ದೇಶವನ್ನು ನೀವು ಸಂಪೂರ್ಣವಾಗಿ ನೆರವೇರಿಸ್ರಿ. ಹಿಂದೆ ನೋಡಬೇಡ್ರಿ, ಮುಂದೆ ಸಾಗ್ರಿ. ಹಾಗಾದರೆ ಈ ತಿಂಗಳು ಮುನ್ನುಗ್ಗುವ ತಿಂಗಳು, ಸ್ತೋತ್ರ, ಮುಂದುವರಿಯುವ ತಿಂಗಳು. ನೀವು ಮುನ್ನುಗ್ಗುವಾಗ ಕರ್ತನ ನಿಮಗಾಗಿ ಸಂಗತಿಗಳನ್ನು ಮಾಡುವ ತಿಂಗಳು. ಹಾಗಾದರೆ ಈ ತಿಂಗಳ ಮೊದಲ ದಿನದಲ್ಲಿ ನಾವು ಹೇಳೋಣ, ಸ್ವಾಮಿ, ನಾನು ಮುನ್ನುಗ್ಗುತ್ತೇನೆ, ನಾನು ಮುಂದುವರಿಯುತ್ತೇನೆ. ನನ್ನ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ರಿ. ಹೇಗೆ ಮೋಶೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ರು, ಮೋಶೆಯೇ, ನನಗೆ ಮೊರೆ ಇಡುವುದೇನು? ಮುನ್ನುಗ್ಗು. ಇವತ್ತು ಹೇಳುತ್ತಾ ಇದ್ದಾರೆ, ನೀನು ಮುನ್ನುಗ್ಗು. ನೀನು ಮುನ್ನುಗ್ಗುವುದಾದರೆ ನಾನು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ. ಈ ತಿಂಗಳು ಮುನ್ನುಗ್ಗ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರನ್ನು ದೃಷ್ಟಿಸ್ರಿ. ಹಾಲೆಲ್ಲೂಯ. ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಡೆದಿದೆಯೋ ಅದೆಲ್ಲ ಮರೆಯಲಿಕ್ಕೆ ದೇವರೇ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಹೇಳ್ರಿ. ತಿರುಗಿ ಆ ಕಾರ್ಯಗಳನ್ನು ಯೋಚಿಸುವುದರಲ್ಲೇ ನಾನು ಇರೋದಿಲ್ಲ. ಆಲ್ರೆಡಿ ನಾನು ತಟಸ್ಥನಾಗಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೋ ಅದರಲ್ಲೇ ನನ್ನ ಜೀವನವನ್ನು ಕಳೆಯುವುದಿಲ್ಲ. ಅದರಿಂದ ನಾನು ಹೊರಗಡೆ ಬರ್ತೇನೆ, ನಾನು ಮುನ್ನುಗ್ಗುತ್ತೇನೆ. ನನಗಾಗಿ ದೇವರು ಏನು ಇಟ್ಟಿದ್ದಾರೋ, ನನ್ನ ಜೀವಿತದಲ್ಲಿ ದೇವರ ಪ್ಲ್ಯಾನ್ಗಳು ಏನಿದೆಯೋ ಅದನ್ನು ನೋಡಿ ನಾನು ಮುನ್ನುಗ್ಗಲಿಕ್ಕಿದ್ದೇನೆ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ದೇವರೇ, ನಾನು ಮುನ್ನುಗ್ಗಲಿಕ್ಕೆ ಸಹಾಯ ಮಾಡ್ರೆ. ಸಂಬಂಧದ ವಿಷಯಗಳಾಗಿರಲಿ, ನಿಮ್ಮ ಕೆಲಸದ ವಿಷಯವಾಗಿರಲಿ, ಹಾಲೆಲ್ಲೂಯ, ಅನೇಕ ಕಹಿಯಾದ ಅನುಭವಗಳಾಗಿರಲಿ, ಇವತ್ತೇ ದೇವರ ಕೈಗಳಲ್ಲೇ ನಮ್ಮನ್ನು ಒಪ್ಪಿಸಿಕೊಡೋಣ. ಹಾಲೆಲ್ಲೂಯ. ಕಳೆದ ಕಾಲಗಳಲ್ಲಿ ಏನು ನಡೆದಿದೆಯೋ ಅದರಲ್ಲೇ ಇರದೆ ದೇವರು ಹೇಳ್ತಾ ಇದ್ದಾರೆ, ನೀನು ಮುನ್ನುಗ್ಗು, ನೀನು ಮುನ್ನುಗ್ಗು. ನಾನು ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಉದ್ಧರಿಸಲು ನಾನು ನಿನ್ನೊಡನೆ ಇರುವೆನು. ಹಾಲೆಲ್ಲೂಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್. ಈ ಹೊಸ ತಿಂಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಹೊಸ ಅದ್ಭುತಗಳು ಸಂಭವಿಸಲಿಕ್ಕಿದೆ. ಎದುರು ನೋಡದ ಹೊಸ ಬಾಗಿಲುಗಳನ್ನು ದೇವರು ತೆರೆಯಲಿಕ್ಕಿದ್ದಾರೆ. ಮುಚ್ಚಲ್ಪಟ್ಟ ಬಾಗಿಲನ್ನು ನೆನಪು ಮಾಡಿಕೊಂಡು ಅದರಲ್ಲೇ ಜೀವಿಸಬೇಡ್ರಿ. ಅದಕ್ಕಿಂತ ದೇವರು ನಿನಗಾಗಿ ಹಲವಾರು ತೆರೆದ ಬಾಗಿಲನ್ನು ಇಟ್ಟಿದ್ದಾರೆ. ಹಾಲೆಲ್ಲೂಯ. ನಿನ್ನ ಜೀವಿತದಲ್ಲಿ ದೇವರು ಏನೋ ಒಂದು ವಿಶೇಷವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ನಿನ್ನ ಕಣ್ಣೀರಿನ ಅನುಭವಗಳು ಸ್ತೋತ್ರ ನೀಗಿ ಹೋಗಲಿಕ್ಕಿದೆ. ಹೇಗೆ ಮಾರಾವನ್ನು ದೇವರು ಮಧುರವಾಗಿ ಮಾರ್ಪಡಿಸಿದರ, ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದರ, ನಿನ್ನ ಜೀವಿತದಲ್ಲಿ ಕಳೆದ ದಿನಗಳಲ್ಲಿ, ಗತ ಕಾಲಗಳಲ್ಲಿ ನಡೆದ ಎಲ್ಲ ಕಾರ್ಯಗಳಿಂದ
ದೇವರ ಸ್ತೋತ್ರ ನೀನು ಮುನ್ನುಗ್ಗುವಾಗ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಜಸ್ಟ್ ಎಲ್ಲರೂ ನನ್ನೊಂದಿಗೆ ಹೇಳ್ರೆ, ನಾನು ಮುನ್ನುಗ್ಗುತ್ತೇನೆ. ನನ್ನ ದೇವರು ನನಗಾಗಿ ಏನು ಇಟ್ಟಿದ್ದಾರೋ ಅದನ್ನು ಹೊಂದಲು ಮುನ್ನುಗ್ಗುತ್ತೇನೆ. ನನ್ನ ಜೀವಿತದಲ್ಲಿ ಆದ ನೋವುಗಳಲ್ಲೇ ನಾನು ಜೀವಿಸುವುದಿಲ್ಲ, ನಾನು ಮುನ್ನುಗ್ಗುತ್ತೇನೆ. ಹಾಲೆಲೂಯ. ದೇವರೇ, ಪ್ರತಿಯೊಬ್ಬರಿಗೆ ಸಹಾಯ ಮಾಡ್ರಿ. ಈ ಆಗಸ್ಟ್ ತಿಂಗಳಲ್ಲಿ ಅನೇಕರ ಜೀವಿತದಲ್ಲಿ ಸ್ವಾಮಿ ಮುನ್ನುಗ್ಗುವಾಗ ದೇವರೇ ಅನೇಕ ಸಂಗತಿಗಳು ನಿನ್ನ ಜನರ ಜೀವಿತದಲ್ಲಿ ಸಂಭವಿಸಲಿ ಸ್ವಾಮಿ. ಹಾಲೆಲೂಯ. ಹಳೇದನ್ನು ದೇವರೇ ಸ್ತೋತ್ರ ಮರೆತು ಹಳೆಯ ಕಾರ್ಯಗಳನ್ನು ಬಿಟ್ಟು ಜೀವನದಲ್ಲಿ ಏನು ನಡೆದಿದೆಯೋ ಅದೆಲ್ಲವನ್ನು ಬಿಟ್ಟು ಪ್ರತಿಯೊಬ್ಬರು ಮುನ್ನುಗ್ಗಲಿಕ್ಕೆ ಸಹಾಯ ಮಾಡ್ರಪ್ಪ. ಮುನ್ನುಗ್ಗಿ ದೈವಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ. ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಕುಟುಂಬಗಳ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ, ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಒಳ್ಳೆಯ ಆರೋಗ್ಯ ಬಲವನ್ನು ದಯಪಾಲಿಸರಿ ಕರ್ತನೆ. ಎದುರು ನೋಡದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಶರೀರದಲ್ಲಿ ಬಲಹೀನರಾಗಿರುವುದಾದರೆ ಯೇಸುವಿನ ನಾಮದಲ್ಲಿ ಒಂದು ಸೌಖ್ಯವನ್ನು ಹೊಂದಿಕೊಳ್ಳಲಿ ಕರ್ತನೆ. ಸ್ತೋತ್ರ. ಒಂದು ಸೂಪರ್ ನ್ಯಾಚುರಲ್ ಆದ ಅದ್ಭುತವಾದ ಬ್ರೇಕ್ ಥ್ರೂ ಕರ್ತನೆ. ಒಂದೊಂದು ಜೀವಿತಗಳಲ್ಲಿ, ಒಬ್ಬೊಬ್ಬರ ಜೀವಿತದಲ್ಲಿ, ಒಂದೊಂದು ಕುಟುಂಬದಲ್ಲಿ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಆಗಸ್ಟ್ ತಿಂಗಳು ಆಶೀರ್ವಾದವಾಗಿರಲಪ್ಪ. ದೇವರೇ, ನನಗಾಗಿ ಪ್ರಾರ್ಥನೆ ಮಾಡಿರಿ ಪಾಸ್ಟರ್ ಎಂಬುದಾಗಿ ಯಾರೆಲ್ಲ ಕೇಳಿಕೊಳ್ಳುತ್ತಾದ್ರು ಈ ಕ್ಷಣವೇ ಈ ವಿಡಿಯೋವನ್ನು ವಾಚ್ ಮಾಡುತ್ತಿರುವಾಗಲೇ ಅವರು ಕೇಳಿಕೊಂಡ ಪ್ರತಿಯೊಂದು ಪ್ರಾರ್ಥನೆ ಅವಸರಗಳಿಗೆ ನೀವು ಅದ್ಭುತವನ್ನು ದಯಪಾಲಿಸ್ರಿ. ನಾವು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಆಗಸ್ಟ್ ತಿಂಗಳು ಮುನ್ನುಗ್ಗುವ ತಿಂಗಳು, ಮುಂದುವರಿಯುವ ತಿಂಗಳು. ನೀವು ಮುನ್ನುಗ್ಗುವಾಗ ನಿಂತ ಸ್ಥಳದಲ್ಲೇ ಪ್ರಾರ್ಥನೆ ಮಾಡಿದರೆ, ನಿಂತ ಸ್ಥಳದಲ್ಲೇ ಕಣ್ಣೀರಿಟ್ಟರೆ ಸಮುದ್ರ ವಿಭಾಗವಾಗಲಿಲ್ಲ. ಹೆಜ್ಜೆ ಇಟ್ಟಾಗ ಸಮುದ್ರ ವಿಭಾಗವಾಯಿತು. ದೇವರು ಈ ಆಗಸ್ಟ್ ತಿಂಗಳಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ಅದು ಯಾವುದೇ ವಿಷಯವಾಗಲಿ ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡಲಿಕ್ಕಿದ್ದಾರೆ. ದೇವರು ನಿಮ್ಮ ಜೊತೆಯಲ್ಲಿದ್ದು ಅತಿಶಯವಾದ ಕಾರ್ಯಗಳನ್ನು ತೋರಿಸಲಿಕ್ಕಿದ್ದಾರೆ. ನೀವು ಸಾಕ್ಷೀಕರಿಸಲಿಕ್ಕಿದ್ದೀರಾ. ನೀವು ಮುಂದೆ ಸಾಗುವಾಗ ನೀವು ಒಬ್ಬಂಟಿಗರಾಗಿ ಹೋಗುತ್ತಾ ಇಲ್ಲ. ಯುದ್ಧ ವೀರನಾದ ಶೂರನಾದ ಯೇಸು ಸ್ವಾಮಿಯವರು ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಕಾಲಿಡುವ ಎಲ್ಲ ಸ್ಥಳಗಳಲ್ಲಿ ಒಂದು ಯಶಸ್ಸನ್ನು, ಆಶೀರ್ವಾದವನ್ನು ದೇವರು ದಯಪಾಲಿಸಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸಹ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ. ದೇವರು ಅದ್ಭುತಗಳನ್ನು ಖಂಡಿತ ಮಾಡಲಿಕ್ಕಿದ್ದಾರೆ. ನಿಮ್ಮ ಅದ್ಭುತ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸೇವೆಗಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ. ಅನೇಕರು ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇಂದು ಸಂಜೆ 7 ಗಂಟೆಗೆ ಕೋರಮಂಗಲದಲ್ಲಿ ಆಶೀರ್ವಾದ ಕೂಟ ಇರುವಂಥದ್ದಾಗಿದೆ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಬಂದು ಭಾಗಿಯಾಗ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.